ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಇವತ್ತು ನಮ್ಮ ಸೆಂಟ್ರಲ್ ಜೈಲ್ ಯಾವುದು ಪರಪ್ಪನಗರ ಸೆಂಟ್ರಲ್ ಜೈಲ್ ಇದೆಯಲ್ಲ, ಆ ರಸ್ತೆಯಲ್ಲಿ, ಆ ಮುಖ್ಯ ರಸ್ತೆಯಲ್ಲಿ, ಸೆಂಟ್ರಲ್ ಜೈಲ್ಗೆ ಹೋಗೋ ಮುಖ್ಯ ರಸ್ತೆಯಲ್ಲಿ ನಾಗನಾಥಪುರ, ರಾಯಸಂದ್ರ, ಈ ಕಡೆ ಯಾವುದು ಸೂರ್ಸಂದ್ರನ ಯಾವುದೋ ಇದೆ ಅದು, ಮತ್ತೆ ಈ ಕಡೆ ಹೋದ್ರೆ ಹೊಸೊಳಗೆ ಹೋಗ್ತೀವಿ. ಈ ಭಾಗದಲ್ಲಿ ಒಂದು ಬಾಷ್ ಕಂಪ್ನಿ, ಬಾಷ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಇರುತ್ತೆ ನಾಗನಾಥಪುರ ಸರ್ವೆ ನಂಬರ್ನಲ್ಲಿ. ಇಲ್ಲಿ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿರ್ತಾರೆ. ಶೌಚಾಲಯವನ್ನು 2023ರಲ್ಲಿ ನಿರ್ಮಾಣ ಮಾಡಿರ್ತಾರೆ. 25/3/2023ರಲ್ಲಿ. ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಅನ್ವಯಿಸುವಂತಹ ಶೌಚಾಲಯ ಇದು. ಇದರಲ್ಲಿ ಏನಪ್ಪ ವಿಶೇಷ ಅಂದರೆ, ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ, ಇದರಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ನಮ್ಮ ಎಲ್ಲ ಸಾರ್ವಜನಿಕರು ಮತ್ತು ನಮ್ಮ ಕರ್ನಾಟಕದ ಪ್ರತಿಯೊಂದು ರಾಜಕಾರಣಿ ವ್ಯಕ್ತಿಗಳು ಮತ್ತು ಪ್ರತಿಯೊಂದು ಅಧಿಕಾರಿಗಳು. ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ್ದಾರೆ. ಏನಂತ, ಯಾವುದೇ ಒಬ್ಬ ಪ್ರತಿನಿಧಿಯ ಫೋಟೋಗಳನ್ನು ಸಾರ್ವಜನಿಕರ ರಸ್ತೆಗಳಲ್ಲಾಗಲಿ, ಸಾರ್ವಜನಿಕರ ಶೌಚಾಲಯ ಮೇಲಾಗಲಿ, ಸಾರ್ವಜನಿಕರ ಕಚೇರಿಗಳ ಮೇಲಾಗಲಿ ಅಳವಡಿಸಬಾರ್ದಂತ ಹೇಳ್ಬಿಟ್ಟು ಹಾಕಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಅಂತಿದೆ. ಪಬ್ಲಿಕ್ ಟಾಯ್ಲೆಟ್ ಅಂದರೆ ಸಾರ್ವಜನಿಕರ ಶೌಚಾಲಯ ಕಾಣಿಸ್ತಾ ಇದೆಯಾ? ಹೌದು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಾಗನಾಥಪುರ ವಾರ್ಡ್ 228 ಹಳೆ ವಾರ್ಡ್ ಬಂದ್ಬಿಟ್ಟು, ಹಳೆ ವಾರ್ಡ್ ಸಂಖ್ಯೆ 191. ಇದರಲ್ಲಿ ಉದ್ಘಾಟನೆ ಮಾಡಿರ್ತಾರೆ. ಒಂದು ಸ್ವಚ್ಛವಾಗಿ ಒಂದು ದೊಡ್ಡ ಬೋರ್ಡ್ನ ಅಳವಡಿಸಿರ್ತಾರೆ. ಇದನ್ನು ಉದ್ಘಾಟನೆ ಮಾಡಿದಂಥ ವ್ಯಕ್ತಿಗಳು ಶ್ರೀ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪರವರು, ಮಾನ್ಯ ಶಾಸಕರು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ MLA ಅಭ್ಯರ್ಥಿ. ಅಧ್ಯಕ್ಷತೆ ಶ್ರೀಮತಿ ಸಿ ಶಾಂತಬಾಬು, ಸ್ಥಳೀಯ ಮಾಜಿ BBMP ಸದಸ್ಯರು. ಈಗ ಇಲ್ಲ, ಮಾಜಿ ಸದಸ್ಯರು. ಆಯ್ತಾ? ಇವರುಗಳು ಉದ್ಘಾಟನೆ ಮಾಡಿರ್ತಾರೆ. ಇದರಲ್ಲಿ ಬೋರ್ಡ್ ಹಾಕೊಂಡಿರ್ತಾರೆ. ಇದು ಯಾಕಂದ್ರೆ ನಮ್ಮ ಹಣದಿಂದ, ನಮ್ಮ ತೆರಿಗೆ ಹಣದಿಂದ ಈ ಶೌಚಾಲಯ ಅಂತ ಕಟ್ಟಿರ್ತಾರೆ. ಆದ್ರೆ ಇದ್ರ ಮೇಲೆ ನೋಡಿ, ಇದ್ರ ಮೇಲೆ ದೊಡ್ಡದಾಗಿ ಅವ್ರ ಫೋಟೋಗಳು. ಶ್ರೀಮತಿ ಶಾಂತಬಾಬು ವೀರವರು, ಈ ಕಡೆ ಶ್ರೀ ಸನ್ಮಾನ್ಯ ಎಂ ಕೃಷ್ಣಪ್ಪರವರು. ಆಯ್ತಾ? ಒಂದು ಜಾಗದಲ್ಲಾಯ್ತು. ಇಲ್ಲಿ ಎರಡನೇ ಜಾಗದಲ್ಲಿ ಹಾಕೊಂಡಿದ್ದಾರೆ ಸನ್ಮಾನ್ಯ ಎಂ ಕೃಷ್ಣಪ್ಪರವರು, ಶಾಂತಬಾಬುರವರು. ಆಯ್ತಾ? ಯಾಕೆ ಮಾತನ್ನ ಹೇಳ್ತಿದ್ದೀನಿ ಅಂದರೆ, ನಮ್ಮ ಸುಪ್ರೀಂ ಕೋರ್ಟಲ್ಲಿ ಏನು ಆದೇಶ ಹೊರಡಿಸಿರ್ತಾರೆ, ಯಾವುದೇ ಒಂದು ಪ್ರತಿನಿಧಿಗಳ ಫೋಟೋಗಳನ್ನು ಅಳವಡಿಸಬಾರ್ದು ಸಾರ್ವಜನಿಕರ ಶೌಚಾಲಯಗಳ ಮೇಲೆ, ಸಾರ್ವಜನಿಕರ ರಸ್ತೆಯಲ್ಲಿ ಮತ್ತು ಸಾರ್ವಜನಿಕರ ಆಸ್ತಿಗಳಲ್ಲಿ ಅಂತ ಹೇಳ್ಬಿಟ್ಟು. ಆದರೆ ಇವತ್ತಿನ ದಿವಸ ಇಲ್ಲಿ ರಾಜಾರೋಷವಾಗಿ ಹಾರಾಡ್ತಾ ಇದ್ದಾವೆ ಇವರ ಫೋಟೋಗಳು. ಅದೇ ಕೆಲಸ ಮಾಡಿಸಿದ್ದಾರೆ, ನಾವು ಒಪ್ಕೊಂತೀವಿ. ಆದರೆ ಶೌಚಾಲಯ ಕಟ್ಟಿರುವಂಥ ಹಣ ಯಾರ್ದು? ನಮ್ಮ ಸಾರ್ವಜನಿಕರ ಹಣ ಅಲ್ವಾ? ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ಯಾರ ಹಣ? BBMPಯಿಂದ ಅವರು ಟೆಂಡರ್ ತಗೊಂಡು ಕಟ್ಟಿರ್ತಾರೆ. ನಮ್ಮ ಹಣದಿಂದ ಅಲ್ವಾ? ಹಂಗಾದ್ರೆ ಎಲ್ಲರ ಫೋಟೋನು ಒಂದೊಂದು ಕಡೆ ಹಾಕಿಸ್ಕೊಂಡ್ಬಿಡೋಣ. ಯಾಕೆ ಇವ್ರು ಮಾತ್ರ ಫೋಟೋ ಇವ್ರು ಮಾತ್ರ ಹಾಕಬೇಕು? ಎಂ ಕೃಷ್ಣಪ್ಪರವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ತುಂಬ ಶ್ರಮ ಪಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ಹೇಳ್ತಲ್ಲ. ಆದರೆ ಇಂಥ ಜಾಗಗಳಲ್ಲಿ, ಸಾರ್ವಜನಿಕರ ಸುತ್ತುಗಳಲ್ಲಿ ಅವರ ಫೋಟೋನ ಅಳವಡಿಸಂತಿಲ್ಲ. ಇದು ಸುಪ್ರೀಂ ಕೋರ್ಟ್ನ ಸುತ್ತುವಲೆ. ಬೇಕಾದ್ರೆ ನಾನು ನೇರವಾಗಿ ನನ್ನ ಪ್ರಶ್ನೆ ಮಾಡಿದ್ರೆ ನಾನು ಸುತ್ತೋಲೆಲ್ಲ ಕೊಡಬಲ್ಲೆ. ಇದೇ ವಿಚಾರವಾಗಿ DK ಶಿವಕುಮಾರ್ ಅವರು 50,000 ರೂಪಾಯಿ ದಂಡ ಕಟ್ಟಿದ್ರು. ಇದೇ 2-3 ವರ್ಷದಿಂದ ಒಂದು ಫ್ಲೆಕ್ಸ್ನ ಹಾಕ್ಕೊಂಡು. ಆ ಸಮಯದಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಪ್ರಚಾರ ಆಯಿತು. ಯಾವುದೇ ಒಂದು ಸಾರ್ವಜನಿಕರ ಶೌಚಾಲಯಗಳಿರ್ಬೋದು, ಸಾರ್ವಜನಿಕರ ಕಚೇರಿಗಳಿರ್ಬೋದು, ಸಾರ್ವಜನಿಕರ ಹಾಸ್ಪಿಟ್ಲ್ಗಳಿರ್ಬೋದು, ಆ ಜಾಗದಲ್ಲೆಲ್ಲ ಹಾಕುವಂತಿಲ್ಲ ಟಿಗಳನ್ನು ಅಂತ. ಯಾವುದೇ ಒಬ್ಬ ಪ್ರತಿನಿಧಿಗೂ ಫೋಟೋ ಹಾಕೋಕ್ಕಿಲ್ಲ ಅಂತ. ಇವತ್ತಿನ ದಿವಸ ನೋಡಿ ಸಮಯ ರಾಜಾರೋಷದ ರಾರಾಜಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಯಾವುದೇ ಒಂದು ಟೆಂಡರ್ ಕಾಪಿ ಇಲ್ಲ. ಶೌಚಾಲಯಕ್ಕೆ ಹೋಗ್ಬಿಟ್ಟು ಬರಬೇಕಾದ್ರೆ BBMP ಅವರು ಸಂಬಳ ಕೊಟ್ಟು ಇಲ್ಲಿ ಶೌಚಾಲಯನ ಕ್ಲೀನ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿನ ಇಟ್ಕೊಡ್ತಾರೆ. ಆದರೆ ಸಾರ್ವಜನಿಕರಿಗೆ 7 ರೂಪಾಯಿ ಕೇಳ್ತಾರೆ. 7 ರೂಪಾಯಿ ಹೋಗಿ ಬಂದಿದ್ದಷ್ಟ. ಏನಕ್ಕೆ ಹೋಗಿದ್ರಿ? ನಾವು ವಾಶ್ರೂಮ್ಗೆ ಹೋಗಿದ್ವಿ. ಹೋಗಿ ಬಂದ್ಮೇಲೆ 7 ರೂಪಾಯಿ ಕೊಡ್ಬೇಕು ಅಂತ. ಅಂದ್ರೆ ಟಾಯ್ಲೆಟ್ ಹೋಗ್ಲಿಲ್ಲ, ಯೂರಿನ್ ಪಾಸ್ ಮಾಡಕ್ಕೆ 7 ರೂಪಾಯಿ. ಟಾಯ್ಲೆಟ್ ಹೋದ್ರೆ ಎಷ್ಟು ಕೇಳ್ತಾರೆ ಗೊತ್ತಿಲ್ಲ. ಅಲ್ಲಿ ನೀರಿನ ಬೇರೆ ಸಮಸ್ಯೆ ಇದೆ, ಗಲೀಜಿದೆ.
ಕ್ಲೀನ್ ಇಲ್ಲ ಕ್ಲೀನ್ ಇಲ್ಲ ಹೌದು, ಯಾರು ಕ್ಲೀನ್ ಮಾಡಿಲ್ಲ. ಇನ್ಫೆಕ್ಷನ್ ಆಗುತ್ತೆ. ಅದು ಕಂಪಲ್ಸರಿ 7 ರೂಪಾಯಿ ಕೊಡಲೇಬೇಕು. ಇದಕ್ಕೆ ಯಾವುದೇ ಒಂದು ಟೆಂಡರ್ ಕಪ್ಪಿ ಇರಲ್ಲ, ನೇರವಾಗಿ ಹಣವನ್ನ ಕೇಳ್ತಾ ಇರ್ತಾರೆ. ಈಗಿರುವ ಶೌಚಾಲಯಗಳನ್ನ ಇಲ್ಲೊಂದೈತೆ, ಇನ್ನು ಮುಂದಕ್ಕೊಂದೈತೆ. ಇದು ನಮ್ಮ ಎಂ ಕೃಷ್ಣಪ್ಪನವ್ರದ್ದು ಮತ್ತೆ ಶಾಂತಬಾಬುರವ್ರದ್ದು ಆದರೆ ಇನ್ನು ಮುಂದಕ್ಕೆ ಹೋದ್ರೆ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸರ್, ಒಂದು ನಿಮಿಷ ಬರ್ತೀರಾ? ಏನಕ್ಕೆ ಒಂದು ಸೆಕೆಂಡ್. ಅಲ್ಲಲ್ಲ, ಬನ್ನಿ 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 ಬನ್ನಿ. ಅಲ್ಲ ಏನಕ್ಕೆ ಕೊಟ್ರಿ? ಏನಕ್ಕೆ ಯೂರಿನ್ ಪಾಸ್ ಮಾಡಿದ್ದಕ್ಕ? ಏನಕ್ಕೆ ಟ್ಯಾಲೆಂಟ್ ಹೋಗಿದ್ರ? ಇವ್ರನ್ನ ಟ್ಯಾಲೆಂಟ್ ಹೋಗಿದ್ರು. ಸರ್, ನಿಮ್ಮ ಹೆಸರು ನಿಮ್ಮ ಹೆಸರು ನಮ್ಗೆ ಬಿಪಿನ್. ಇವ್ರ ಹೆಸರು ಬಿಪಿನ್ ಅಂತ. ಇವರಿಗೆ ಟೆಂಡರ್ ಕಾಪಿ ಯಾರು ಹೋಗ್ತಿದ್ರು? तुम्हारा स्कैनर है, तुम्हारा पासपोर्ट नहीं फॉर्म सरकार कौन सा सरकार? सतीश कुमार इधर तुमको काम किया, पैसा सतीश शेट्टी का दिए ना, तुमको दिए ना? ಸತೀಶ್ ಕುಮಾರ್ ಅಂತೆ. ಎರಡು ನಿಮಿಷ. कौन सा सतीश कुमार? किधर सतीश कुमार? ಗಣೇಶ್. दूसरा वो बात करो. ಸೊ ನಮಸ್ಕಾರ. ನಾನು ಇದರ ಬಗ್ಗೆ ಸುಮಾರು 1 ವರ್ಷದಿಂದನೂ ಕೂಡ BBMP ನಮ್ಮ ಬೆಂಗಳೂರಿಗೆ ಬರ್ತಾ ಇದೆ. ಇವರು ಯುವಕುಮಾರ್ ಅಂತೇಳಿ ಇಲ್ಲಿನ ಕೂಡ್ಲು ಆಫೀಸ್ನ ಇವರು ಕೆಲಸ ಕಾರ್ಯನಿರ್ವಾಹಕರು. ಸೊ ಹಂಗಾಗಿ ಇವರು ಫೋಟೋ ತೆಗೆಯೋದಕ್ಕೆ ಅವರು ಹೆದರ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಅಲ್ಲಿ ನೋಡಿ ಸರ್, ಕಪ್ಪು ಬಣ್ಣ ಹೊಡೆದಿದ್ದೀವಿ, ಬನ್ನಿ. ಅವರು ಕಪ್ಪು ಬಣ್ಣ ಇಲ್ಲಿ ಮಾತ್ರ ಹೊಡೆದವ್ರೆ. ಕಪ್ಪು ಬಣ್ಣ ಅಲ್ಲ, ಸ್ಟಿಕ್ಕರ್ ಏನೋ ಅಂಟಿಸಿರೋದು. ಅಲ್ಲೇ ಕಿತ್ತಾಕಿದ್ದಾರೆ. ಇವರಿಗೆ ಮಾತ್ರ ಇವರೀಗ ಅಧಿಕಾರದಲ್ಲೇ ಇಲ್ಲ. ಅವ್ರು ಏನಕ್ಕೆ ಬೇಕು? ಎಲ್ಲಿದ್ದಾರೆ? ಅಯ್ಯೋ, ಕೌನ್ಸಿಲರ್ ಎಲ್ಲಮ್ಮ ಇದ್ದಾರೆ. ಕೌನ್ಸಿಲರ್ ಎಲ್ಲಿದ್ದಾರೆ? ಕೌನ್ಸಿಲರ್ ಇನ್ನೇ ಎಲೆಕ್ಷನ್ ಇಲ್ಲಲ್ಲ. ಕೌನ್ಸಿಲರ್ ಹೋಗಿ 3-4 ವರ್ಷ ಆಗೋಯ್ತೇನೋ. ಈಗ 5ನೇ ವರ್ಷ ಬರ್ತಾ ಇದೆ. ಆದರೂ ಇವ್ರ ಫೋಟೋ ಇದೆ. ಅಂದರೆ ಈ ದುಡ್ಡು ಎಲ್ಲೂ ಹೋಗುತ್ತೆ. ಆದರೆ ಸಾರ್ವಜನಿಕರಿಗೆ ಭಾಳ ಈ ಸ್ಯಾನಿಟರಿ ಶೌಚಾಲಯ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ. ಇಲ್ಲಿ ಅಧಿಕಾರಿಗಳು ಇವರನ್ನ ನೋಡಿದ್ರೇ ಹೆದರ್ತಾರೆ. ಇದು ಕಿತ್ತಾಕಕ್ಕೆ ಬಂದಿದ್ರು ಸಹ ಇವರು ಇಲ್ಲಿ ಬಿಟ್ಟಿಲ್ಲ. ಕೆಲವು ಗಣ್ಯ ವ್ಯಕ್ತಿಗಳಿಂದ ಇವುಗಳು ಇಲ್ಲಿಯೇ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ತೆಗಿಬೇಕು. ಸುಪ್ರೀಂ ಕೋರ್ಟ್ ಆಗಲಿದೆ. ಖಂಡಿತವಾಗಿ ತೆಗೆದಿಲ್ಲ ಅಂದರೆ ಉಗ್ರ ಹೋರಾಟನೇ ಮಾಡುತ್ತೆ KRS ಪಕ್ಷ. ಸತೀಶ್ ಅಂತ ಯಾರು ಹೇಳಿ? ಮತ್ತೆ ಯಾರೋ ಸತೀಶ್ ಅಂತೆ. ಸತೀಶ್ ಅವರು ಏನೋ ಸ್ಕ್ಯಾನರ್ನ ಇಟ್ಕೊಂಡು ಹಣನ ಸಂಗ್ರಹಿಸ್ಕೊಂಡು ಅವ್ರು ಏನೋ ಮಾಡ್ತಾ ಇದ್ದಾರೆ. ಇವ್ರಿಗೆ ಸರ್ಕಾರದಿಂದ ಸಂಬಳ ಕೊಡ್ತಾರೆ. ಯಾಕಂದ್ರೆ ಶೌಚಾಲಯ ಕ್ಲೀನ್ ಮಾಡೋದಕ್ಕೆ ಸರ್ಕಾರದಿಂದ ಇಷ್ಟು ಹಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಆದರೆ ಇವರು ಯಾಕೆ 2 ರೂಪಾಯಿನ ಖರೀದಿ ಮಾಡಬೇಕು? 2 ರೂಪಾಯಿನ ತಗೋಬೇಕು. ಯೂರಿನ್ಗೆ 7 ರೂಪಾಯಿ, 2 ಅಲ್ಲ 7 ರೂಪಾಯಿ. ಬಾತ್ರೂಮ್ಗೆ ಹಾಗಾದ್ರೆ 15 ರೂಪಾಯಿ. ಹ್ಮ್. ಯಾಕೆ 7 ರೂಪಾಯಿ ತಗೊಂತಾ ಇದ್ದಾರೆ ಇವರು? ಟಾಯ್ಲೆಟ್ ಹೋಗೋಕ್ಕೆ 7 ರೂಪಾಯಿ, ಬಾತ್ರೂಮ್ಗೆ ಹೋಗೋಕ್ಕೆ 15 ರೂಪಾಯಿ. ಟಾಯ್ಲೆಟ್ ಹೋಗೋದು ಅದೇ ವಾಶ್ರೂಮ್ ಯೂರಿನ್ ಪಾಸ್ ಮಾಡಕ್ಕೆ ಅಂತ ಹೇಳಿ ಬಾತ್ರೂಮ್ ಹೋಗೋದಕ್ಕೆ 15 ರೂಪಾಯಿ ಅಂತೆ. ಹಂಗಿದ್ಮೇಲೆ ನಮ್ಮ ಸಾರ್ವಜನಿಕರ ಸ್ಕ್ಯಾನರ್ ಬೇಡ ಮಾಡಬೇಕು. ಅಮೌಂಟ್ ಇಲ್ಲ ಅಂದ್ರೆ ನಾವು ಸ್ಕ್ಯಾನಿಂಗ್ ಮಾಡ್ಬೋದು. ನೀವು ಇಲ್ಲಿ ಯಾವಾಗಾದ್ರೂ ಹೋಗ್ತೀರಾ? ಹೌದಾ? ಒಂದು ಕಾಸು ಕೇಳಲಿಲ್ವಾ? ಕಾಸು ಕೇಳಲಿಲ್ವಾ? ಎಷ್ಟು? ಹಲೋ ಹಲೋ ನಮಸ್ತೆ. ಯಾರು? ಹಲೋ, ಯಾರು ಮಾತಾಡ್ತಾರದು? ಮೈಕ್ ಸರ್, ಹೌದಾ? ಓಕೆ. ಕನ್ನಡ ಬರುತ್ತಾ ನಿಮಗೆ? ಸರ್, ಇದು ಸ್ವಲ್ಪ ಓಕೆ. ಇದು ಸಾರ್ವಜನಿಕರ ಶೌಚಾಲಯ ಅಲ್ವಾ? ಇಲ್ಲಿ ಈ MLA ಕೃಷ್ಣಪ್ಪ ಅವ್ರದ್ದು ಮತ್ತು ಶಾಂತಬಾಬು ಅವರು ಅಂತ ಹೇಳ್ಬಿಟ್ಟು ಒಂದು ಫೋಟೋಗಳು ಹಾಕಿದಾರಲ್ವಾ? ಇದಕ್ಕೆ ನಾವು ಯಾಕೆ ಕಾಸು ಕೊಡಬೇಕು? ಇವ್ರ ಫೋಟೋಗಳು ಯಾಕೆ ಈ ಫೋಟೋಗಳು ಹಾಕಿದ್ದೀರಲ್ವಾ? ಇದು BBMP ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳ್ಬಿಟ್ಟು ಬೋರ್ಡ್ ಬೇರೆ ಹಾಕಿದ್ದೀರಲ್ವಾ? ಸರ್ಕಾರದಿಂದ ನಮ್ಗೆ ಹಣ ಬರಲ್ವಾ? ಹಲೋ, ಮಾತಾಡಿ ಸರ್. ಸರ್ಕಾರದಿಂದ ನಿಮಗೆ ಹಣ ಕೊಡಲ್ವಾ? ಇವ್ರು ಯಾರೋ ಮಾತಾಡ್ತಾ ಇಲ್ಲ. ಅವರೇ ಫೋನ್ ತಂದು ಕೊಟ್ಟರು, ಬಟ್ ಮಾತಾಡ್ತಾ ಇಲ್ಲ. ಇಲ್ಲಿ ಮಾತಾಡ್ತಾ ಇಲ್ಲ ನೋಡಿ. ಇಲ್ಲಿ ಆಟೋ ಚಾಲಕರು ಮತ್ತೆ
ಯಾವುದೇ ಒಂದು ಹೆಣ್ಣುಮಕ್ಕಳು ಈ ರಸ್ತೆಯಲ್ಲಿ ಈ ಭಾಗದಲ್ಲಿ ಓಡಾಡ್ಬೇಕಂದ್ರೆ ಯಾವುದೇ ಒಂದು ಆಟೋ ಚಾಲಕರು ಓಡಾಡ್ಬೇಕಂದ್ರೆ ಪಾಪ ಅವರು ಬೆಳಗಿಂದ ಸಂಜೆವರೆಗೂ ಕಷ್ಟ ಬಿದ್ದಿರ್ತಾರೆ. ಆದರೆ ಅವರು ಇವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು. ಸರ್ ಯೂರಿನ್ ಪಾಸ್ ಮಾಡಿದ್ರಾ ಟ್ಯಾಬ್ಲೆಟಾ ಎಷ್ಟು ಕೊಟ್ರಿ? 10 rupees. 10 ರೂಪಾಯಿ ತಗೊಂಡಿದ್ದಾರೆ. ನೋಡಿ ಈ ಥರ ಒಬ್ಬರಿಗೆ 10 ರೂಪಾಯಿ ಅಂದರೆ ಇಲ್ಲ ಟ್ಯಾಬ್ಲೆಟಿಗೆ ಕೊಡಬೇಕು ಯೂರಿನ್ ಫ್ರೀ ಟಾಯ್ಲೆಟ್ಗೆ 5 ರೂಪಾಯಿ. ಹೌದು 5 ರೂಪಾಯಿ. 10 ರೂಪಾಯಿನೂ ಕೊಡಬೇಕು. ಹಾಂ ಅದೇ ಈಗ ಟೆಂಡರ್ ಕಾಪಿ ಇದ್ರೆ ಅದರಲ್ಲೆಲ್ಲ ಹೌದು ಟೆಂಡರ್ ಕಾಪಿ ಎಲ್ಲ ಇಲ್ಲಿ ಬೋರ್ಡ್ ಹಾಕ್ಬೇಕು ಅಲ್ವಾ? ಬೋರ್ಡ್ ಹಾಕಿಲ್ಲ, ಟೆಂಡರ್ ಕಾಪಿ ಇಲ್ಲ. ಇದರಲ್ಲಿ ಬಂದ್ಬಿಟ್ಟು ಗಣ್ಯ ವ್ಯಕ್ತಿಗಳ ಇವಳು ಮಹಿಳೆಯರು ಆಟೋ ಚಾಲಕರು ಆದರೂ ನೀವು ಮಾತಾಡಿ. ಮೇಡಮ್ ಇವಾಗ ಟಾಯ್ಲೆಟ್ ಹೋಗಿ ಅಮೌಂಟ್ ಕೊಡಲೇಬೇಕಾ ಕಂಪಲ್ಸರಿ? ಇಲ್ಲಿ ಫ್ರೀಯಾಗಿ ಕೊಡಲ್ವಾ ಅವರು? ಹೋಗಲ್ಲ. ಯೂರಿನ್ ಪಾಸ್ ಮಾಡೋಕ್ಕೂ ಕೊಡಬೇಕು. ಅಮೌಂಟ್ ಕೊಡಲೇಬೇಕಾ? ಎಷ್ಟು? 5 rupees ಕೊಡ್ಬೇಕು. 5 ರೂಪಾಯಿ ಯೂರಿನ್ ಪಾಸ್ ಮಾಡೋಕ್ಕೆ. ಓಕೆ 5 ರೂಪಾಯಿ ಕೊಟ್ಟು ಹೋಗಿದ್ರಿ ಈಗಲ್ವಾ? ನೋಡಿದೆ ನಾನು ವಿಡಿಯೋದಲ್ಲಿ ಇದೆ. ಆಯ್ತು ಫ್ರೀಯಾಗಿರ್ಬೇಕು ಟಾಯ್ಲೆಟ್ ಮಾತ್ರ. ಸರ್ ಕೊಡಿ, ಗಲಾಟೆ ಮಾಡಿ ಕೇಳಿ ಪ್ರಶ್ನೆ ಮಾಡಿ. ದಯವಿಟ್ಟು ನೀವು ಕೊಡಲೇಬೇಡ. ಅವ್ರ ಕೇಂದ್ರ ಪ್ರಶ್ನೆ ಮಾಡಿ. ನಿಮ್ಮ ದುಡ್ಡಲ್ಲಿ ಕಟ್ಟಿರೋದು. ನೀವು ದಿವಸ ಟ್ಯಾಕ್ಸ್ ಕಟ್ಟಲ್ವಾ? ಪೆಟ್ರೋಲ್ ಹಾಕಲ್ವಾ? ಗ್ಯಾಸ್ ಹಾಕಲ್ವಾ? ಕೊಡಕ್ ಹೋಗ್ಬೇಡಿ. ನೀವು ಕಷ್ಟಪಟ್ಟು ಪ್ರಶ್ನೆ ಮಾಡಿ. ನಿಮಗೆ ಗೌರ್ಮೆಂಟ್ ಮಾಡಿರೋದು ಅವ್ರು. ಗೌರ್ಮೆಂಟ್ ನೀವು ಯಾಕೆ ಕೊಡ್ತಿದ್ದೀರಿ? ಹೆಣ್ಮಕ್ಳಿಗೆ ಭಾಳ ಫ್ರೀ ಮಾಡಬೇಕು ಅಂತಿದೆ. ಎರಡೂ ಶೌಚಾಲಯ ಎರಡು ಫ್ರೀ ಇರಬೇಕು ಅಂತಿದೆ. ನಾವು ಅದಕ್ಕೆ ಹೋರಾಡ್ತಾ ಇದ್ದೀವಿ. ಇನ್ನೂ ಅದು ಕಾರ್ಯಗತಕ್ಕೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಬರ್ಬೋದು. ಮುಗಿಸು ಕೊಡಬೇಡಿ. ಹಾಂ ಮುಗಿಸೋಣ. ಇಲ್ಲಿನ ಸಮಸ್ಯೆನ ನಾವು ತೋರಿಸಿದ್ದೀವಿ. ರಾಮ್ ರೆಡ್ಡಿ ಅವರು, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾರ್ಯದರ್ಶಿ ರಾಮ್ ರೆಡ್ಡಿ ಅವರು, ನಮ್ಮ ಮಹಿಳಾ ಘಟಕದ ಶಶಿಕಲಾ ಅವರು, ಮತ್ತೆ ಗಣೇಶದ ನಾನು, ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾರ್ಯದರ್ಶಿ ಗಣೇಶದ ನಾನು, 3 ಜನನು ತೋರಿಸಿದ್ದೀವಿ ಇಲ್ಲಿನ ಸಮಸ್ಯೆಗಳನ್ನ. ಇದ್ರ ಬಗ್ಗೆ ಆದಷ್ಟು ಬೇಗ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಿರುವ ಅಧಿಕಾರಿಗಳು, ಇಂಜಿನಿಯರ್ಗಳು ಕರೆಕ್ಟಾಗಿ ಎಚ್ಚೆತ್ತುಕೊಂಡು ಇದನ್ನ ಈ ಬೋರ್ಡ್ಗಳನ್ನ ತೆರವುಗೊಳಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಮಾಡ್ತಾ ಇರುವಂಥ ಹಗರಣಗಳನ್ನ, ನೀವು ಮಾಡ್ತಾ ಇರುವಂಥ ಅನ್ಯಾಯ ಅಕ್ರಮಗಳನ್ನ ನಿಮ್ಮ ಜೋಬಿಗೆ ಈ ಟಾಯ್ಲೆಟಿಂದ ನಮ್ಮ ಸಾರ್ವಜನಿಕರಿಂದ ಬರ್ತಕ್ಕಂಥ ಹಣ ಹೆಂಗೆ ಬೀಳ್ತಾ ಇದೆಯೋ ಅದೇ ರೀತಿ ಕಟ್ಟಿಸುವಂಥ ಕೆಲಸ. ಅದೇ ರೀತಿ ನಾವು ಕೇಳಬೇಕು. ಯಾಕೆ ಕೊಡ್ಬೇಕು ಅವ್ರಿಗೆ? ಅವ್ರೇನು ಟೆಂಡರ್ ಅಲ್ಲ, ಒಂದ್ ನಿಮಿಷ. 5 ರೂಪಾಯಿ ಅಂದ್ರೆ ಏನು ಅನ್ಬೋದು, 10 ರೂಪಾಯಿ ಅಂದ್ರೆ ತುಂಬಾ ಮೋಸ ಅಲ್ಲ. ಹಾಂ 5 ರೂಪಾಯಿ ಕೊಡ್ಬೇಕಾಗಿರೋದು ಟಾಯ್ಲೆಟ್ಗೆ. ಇಲ್ಲ 5 ರೂಪಾಯಿನ ಬರಲ್ಲ, 10 ರೂಪಾಯಿ ரொம்ப மோசம். ಹೌದು. அது நம்ம காரங்களா, நம்ம ஊர்க்காரங்களா, எல்லாம் வெளிநாட்டுக்காரங்க தான். கேளு. நம்ம அவங்கள என்ன கேட்கறது? நாங்க பெங்களூருக்கு வந்து நீங்க ஏன் எங்களை காசு கேட்குறீங்க? அவங்கள நம்ம கேட்கறதுக்கு எப்படி வருவாங்க? நம்ம கேட்கறதுக்கு ஆகாது. அது நீங்க அவங்கள கேட்கணும். அவங்களுக்கு என்ன இப்போ ಒಂದು ನಿಮಿಷ. ಇದೇ ರೀತಿ ನಮ್ಮ ಅಧಿಕಾರಿಗಳ ಹತ್ರ ಸಾರ್ವಜನಿಕರಿಂದ ತಗೊಂತಾರೋ ಹಣನ ಕಟ್ಟಿಸುವಂತ ಕೆಲಸಗಳನ್ನ ನಾವು ಮಾಡ್ತೀವಿ. ಸಾರ್ವಜನಿಕರು ಸರಿ ಆಯ್ತು. ಸಾರ್ವಜನಿಕರು ಏನೋ ಮಾತಾಡ್ತಾರೆ. ಸರಿ ಒಂದ್ ನಿಮಿಷ. ನಮ್ಮ ಊರ್ ಜನನ, ನಮ್ಮ ಊರ್ ದೇಶದ ಜನನ, ಎಲ್ಲ ಹೊರ ದೇಶದಿಂದ ಬಂದಿರೋರು. ಅವ್ರು ಇರೋ ಜಾಗ ಒಂದು ರೂಮು, ಪಬ್ಲಿಕ್ ಟೈಲೆಟ್ ಕಟ್ಕೊಟ್ಟು ನಾವು 10 ರೂಪಾಯಿ ಕೊಡ್ಬೇಕು. ಏನು ಬಾಡಿಗೆ ಇಲ್ದಿರಾ? ಬಾಡಿಗೆ ಇಲ್ದಿರ ಏನಿಲ್ಲ. ನಾವು ರೋಡಲ್ಲಿ ಹೋಗ್ತೀರಿ ಬರ್ತೀರಿ, ಕಷ್ಟ ಬೀಳೋರು ನಾವು. ಇಲ್ಲಿ ಇರೋರು ಅವರು ಸುತ್ತಿಂದ ತಗೊಂಡು ಹೋಗ್ತಾರೆ 10 ರೂಪಾಯಿ. ಗೌರ್ಮೆಂಟ್ ಕೊಡ್ತಾ ಇದಾರ ಅವರು? ಸರ್ಕಾರಕ್ಕೆ ಏನಾದ್ರು ಗೊತ್ತಿದ್ಯಾ? ಬಂದು ಕೇಳ್ತಾರ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ಏನಿಲ್ಲ, ಗೊತ್ತಿಲ್ಲ. ಯಾರಾದ್ರೂ ಹೆಂಗಾದ್ರೂ ಹೋಗಿ ಸಾಯ್ಲಿ, ನಮ್ಮ ಪಾಡ್ ನಾವ್ ವೀರಾನ ಅಲ್ಲ, ನಮ್ಮ ಪಾಡ್ ನಾವ್ ವೀರಾನ. ಅವ್ರು ಹೊಡೆದಾಡ್ಕೊಂತಾರ, ಸಾಯ್ಲಿ. ಹೊಡೆದಾಡಿದ್ರೆ ಡಿಪಾರ್ಟ್ಮೆಂಟ್ ಬರ್ತದೆ, ಕೇಳ್ತದೆ. ಅವನು ಕರ್ಕೊಂಡೋಗಿ ಇವನು ಕರ್ಕೊಂಡೋಗಿ ಅಷ್ಟೇ. ನೀವು ಆಟೋ ಡ್ರೈವರಾ? ಹೌದು. ಒಂದ್ ದಿವಸಕ್ಕೆ ನಿಮ್ ಸಂಪಾದನೆ ಇಲ್ಲ. ಹೌದು. ಆದ್ರೂ ಅದರಲ್ಲಿ ಬಾತ್ರೂಮ್ ಹೋದ್ರು ಕಾಸು, ನಿಂತ್ಕೊಂಡ್ರು ಕನಿಷ್ಠ ಕಾಸು. ಪ್ರಕಾರ ಅಂದ್ರೆ ನಾವು ಆಟೋ ಡ್ರೈವರ್ಗಳು, ನಾವು ಇಲ್ಲ ಅಂದ್ರೆ ಒಂದು 500 ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ. ಇವ್ರು ಇಲ್ಲ ಅಂದ್ರೆ ಒಂದು 2,500-3,000 ರೂಪಾಯಿ ಸಂಪಾದನೆ ಮಾಡ್ತಾರೆ ಕುಂತಿರೋ ಜಾಗದಲ್ಲಿ. ಬಿಟ್ಟು ಇರಕ್ ಜಾಗ ಇರಕ್ ಅಂತಸ್ತೆಲ್ಲ ಕೊಟ್ಟು ಇವ್ರಿಗೆ ಅನುಕೂಲ ಮಾಡಿಕೊಟ್ಟವ್ರನ್ನ ರಕ್ಷಿಸ್ಬೇಡಿ, ಶಿಕ್ಷಿಸಿ. ಥ್ಯಾಂಕ್ ಯು ಅಣ್ಣ. ನಮ್ಮ ಹೆಸರು ಗಣೇಶ್. ನೋಡಿ ಪಾಪ ಈ ಅಪ್ಪನೂ ಕೂಡ ಈಗ ದುಡ್ಡು ಕೊಟ್ಟು ಬಂದ. 10 ರೂಪಾಯಿ ಕೊಟ್ಟೆ. 10 ರೂಪಾಯಿ ಏನಕ್ಕೆ? ಬಾತ್ರೂಮ್ ಹೋಗಿ 5 ರೂಪಾಯಿ ಕೊಡ್ಬೇಕಲ್ವಾ? ಕೇಳ್ಬೇಕಲ್ವಾ? 5 ರೂಪಾಯಿ ಕೊಟ್ರೆ ಮಗದ ಮೇಲೆ ಬಿಸಾಕ್ತಾರೆ. ನೀನು ಏನ್ ಮಾಡ್ಕೊಂತೀಯ ಮಾಡ್ಕೊಂತ ಹೋಯ್ತಾ ಇರ್ಬೇಕು. ಕದನ್ ಪಡಿ ಇಟ್ಕೊಳ್ತಾರೆ. ಮಾನ ಮರ್ಯಾದೆ ಪ್ರಶ್ನೆ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? 3 ಬಾತ್ರೂಮ್ ಐತೆ, 3 ಬಾತ್ರೂಮ್ 10 ರೂಪಾಯಿ. ಒಂದು ಬಾತ್ರೂಮ್ ಯಾವ ಬಾತ್ರೂಮ್ ಇಲ್ಲಿ BBMP ಅಧಿಕಾರಿಗಳ ಬಗ್ಗೆ ಏನ್ ಹೇಳ್ತೀರಾ? ಅಧಿಕಾರಿ ಬಗ್ಗೆ ನಾವ್ ಏನ್ ಹೇಳಿ ಅವ್ರಿಗೆ ಅರ್ಥ ಆಗ್ಬೇಕು. ಬಡವರು ಇರ್ತಾರೆ, ಬಡವರು 10 ರೂಪಾಯಿ ಅಂದ್ರೆ ಏನು ಅದಕ್ಕೂ ಅದೇ ಒಬ್ಬ ಆಟೋ ಡ್ರೈವರ್ಗಿನ ಜಾಸ್ತಿ. ಈ ಆಟೋ ಡ್ರೈವರ್ ಹೇಳ್ದಂಗೆ ಊರಿಗೆ ಹೋದ್ರೆ 5 ರೂಪಾಯಿ, ಬಾತ್ರೂಮ್ಗೆ ಹೋದ್ರೆ 10 ರೂಪಾಯಿ.
ಮಾಡಲಿ ಏನಣ್ಣ ಮಾಡೋಣ ಮಾಡು ಪರವಾಗಿಲ್ಲ ಮಾಡು. ನಮ್ಮ ಸಾರ್ವಜನಿಕರ ಹಾ ಕಷ್ಟ- ಪಾಪ ಇವರು ಆಟೋನಲ್ಲಿ ದುಡಿಯೋದೇ ಕಷ್ಟ. 500 ರೂಪಾಯಿ ಆಗಲ್ಲ. ಹಾ ನಾಳೆ ನಿಮ್ಗೆ ಅರ್ಥ ಆಯ್ತಾ? ನನಗೆ ಆಯ್ತು. ತಮಿಳ ಕ್ಲೀನರ್ சொல்றப்ப ಹೌದು, ಪರವಾಗಿಲ್ಲ. 500 ರೂಪಾಯಿ ಸಂಬಂಧ ಅವ್ರದ್ದು. ಕನ್ನಡದಲ್ಲೇ ಹೇಳಿ. வெளிநாட்டுல வந்தவங்க 2000 ರೂಪಾಯಿ ಸಂಬಂಧ ಬಂದவங்க. ಪಬ್ಲಿಕ್ ಟಾಯ್ಲೆಟ್ನ ஒரு ಇದು ನಾಳೆ ಇದು ಬಾತ್ರೂಮ್ ನಮ್ದೇ, ನಮ್ ದುಡ್ಡೆಲ್ಲ ಕಟ್ಟಿರೋದು. ಒಂದ್ ನಿಮಿಷ ಹೇಳ್ತೀನಿ ಅರ್ಥ ಮಾಡಿದ್ದು. ಪಬ್ಲಿಕ್ ಬಾತ್ರೂಮ್ ಅಲ್ಲಿ ಎಷ್ಟು ಜನ ಬಾತ್ರೂಮ್ ಹೋಗಲ್ಲ ಒಂದ್ ದಿವಸಕ್ಕೆ? 100 ಜನ ಅಂದ್ರೆ ಎಷ್ಟಾಯ್ತು ಲೆಕ್ಕ ಮಾಡಿ. ಈಗ ಒಂದು 50 ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಬಹಳ ಕಷ್ಟ ಇದೆ. ಗೊತ್ತಿದೆ ಆಟೋ ಡ್ರೈವರ್. ಗೌರ್ಮೆಂಟ್ ಏನು ಮಾಡ್ತಾ ಇಲ್ಲ, ತುಂಬಿಸ್ಕೊಂತದೆ ಅಷ್ಟೇ. ಗೌರ್ಮೆಂಟ್ ಒಂದ್ ಕಡೆ ನೋಡಿ, ಒಂದ್ ಕಡೆ ರಾಪಿಡ್ ಸಮಸ್ಯೆ, ಒಂದ್ ಕಡೆ ರಾಪಿಡ್ ಸಮಸ್ಯೆ, ಇನ್ನೊಂದ್ ಕಡೆ ಓಲಾ ಸಮಸ್ಯೆ, ಇನ್ನೊಂದ್ ಕಡೆ ಗ್ಯಾಸ್ ಸಮಸ್ಯೆ ಎಲ್ಲ ಹೇಳಿ. ಸರಿ, ಅದು ನಮ್ಗೆ ಬೇಕಾಗಿಲ್ಲ, ನೀವು ಹೇಳಿ, ಅದು ನಮ್ಗೆ ಬೇಕಾಗಿಲ್ಲ. ನನ್ಗೆ ಗೊತ್ತಿರೋ ಸಮಸ್ಯೆ ಹೇಳ್ತೀನಿ. ಇವ್ರನ್ನೆಲ್ಲ ದಯವಿಟ್ಟು ಬಂದವ್ರನ್ನ ಏನಿದು ನಮ್ಮಂಗೆ ನಾವಿಲ್ಲಿ ಹುಟ್ಟಿ ಬೆಳೆದಂಗೆ ನಾವು ಸತ್ತಿ ಒತ್ತಿ ಕಷ್ಟ ಬೀಳ್ತಾ ಇದ್ರಲ್ಲ ಆ ಥರ ಇವ್ರಿಗೆ ಬಿಡಿ. ಯಾಕೆ ಇವ್ರಿಗೆ ಫ್ರೀ ಆಗಿ ಬಿಡ್ತೀರಾ? ಆರಾಮಾಗಿದ್ದಾರೆ ನೋಡಿ, ಏನಿದೆ, ನಾವು ತಿಕ್ಕಾರ ತರ ಕೆಲಸ ಮಾಡ್ತೀರಿ. ಅವ್ರಿಗೆ ಏನಿದೆ ನೋಡಿ, ಆರಾಮಾಗಿ ಹಿಂಗ್ ನಿಂತಿದ್ದಾನೆ, ಹಂಗ್ ನಿಂತಿದ್ದಾನೆ. ಅವನಿಗೊಂದು ರೂಮು, ಏನಿದೆ ಅದಕ್ಕೆ ಬಾಡಿಗೆ ಕೊಟ್ರೆ. ಇಲ್ಲ ಆಗಲ್ಲ, ಫೋನ್ ಪೇ ಮಾಡು ಅಂದ್ರೆ ಏನ್ ಮಾಡ್ತಾರೆ? ಓಕೆ, ಮುಗಿಸು. ಶಿಕ್ಷಕರ ಎಲ್ಲ ನಮ್ಮ ಸಾರ್ವಜನಿಕರ ಕಷ್ಟಗಳನ್ನ, ನಮ್ಮ ಸಾರ್ವಜನಿಕರ ಸಮಸ್ಯೆಗಳನ್ನ ಪ್ರತಿಯೊಂದು ನಿಮ್ಗಳ ಮುಂದೆ ತೋರಿಸಿದ್ದೀವಿ. ಇದನ್ನ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಮೆಚ್ಚಿಸ್ಬೇಕು. ಈ ಹಗರಣಗಳನ್ನ ಮತ್ತೆ ಏನು ಕಟ್ಟಿಲ್ಲ ಹಾಕೊಂಡಿದ್ದು ಇದೆಲ್ಲ ತೆಗಿಬೇಕು. ನಮ್ದೇ ಅಂತ ಇವ್ರು ರಾಧಾ ರೀತಿಯಲ್ಲಿ ಹಾಕೊಂಡಿದ್ದಾರೆ. ಇದನ್ನೆಲ್ಲ ತೆಗಿಬೇಕಂತ ನಾನು ಹೇಳ್ತಿದ್ದೀನಿ. ಇಲ್ಲಿನ BBMP ಕಚೇರಿ ಅಧಿಕಾರಿಗಳು ಪದೇ ಹೇಳ್ತಾ ಇದ್ದೀನಿ, ಇದನ್ನ ಎಚ್ಚೆತ್ಕೊಂಡು ಇದನ್ನ ಸರಿಪಡಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ KRS ಪಾರ್ಟಿ ಯಾವ ಮಟ್ಟಕ್ಕೆ ಹೋರಾಟ ಮಾಡುತ್ತೆ, ಯಾವ ಮಟ್ಟಕ್ಕೆ ನಿಮ್ಮಗಳ ಜೋಬಕ್ಕೆ ಸರ್ಕಾರವಂತ ಹಣನ ಬೀದಿಗಿಟ್ಟು ನಿಮ್ಮಗಳ ಮರ್ಯಾದೆನ ಕಳೆಯುತ್ತೆ ಅಂತ ಹೇಳ್ಬಿಟ್ಟು ಸೂಚನೆಯಾಗಿ ತೋರಿಸ್ತಾ ಇದೀವಿ. ಈ ವಿಡಿಯೋನ ಮಾತಾಡ್ತಾ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದೀವಿ. ಮುಂದಕ್ಕೆ ಏನಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ.